ಮೊದಲು ಕಂಬವನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ಕಂಬವನ್ನು ಸಿದ್ಧತೆ ಮಾಡಿಕೊಂಡು ಅದಕ್ಕೆ ಹಗ್ಗವನ್ನು ಹಾಕ್ಕೋಬೇಕು. ನಂತರ ಇದಕ್ಕೆ ರಾಷ್ಟ್ರಧ್ವಜವನ್ನು ಕಟ್ಟಬೇಕಾಗುತ್ತೆ. ರಾಷ್ಟ್ರಧ್ವಜವನ್ನು 8ರ ಗಂಟು ಅಂತ ಏನು ಕರಿತೀವಿ, 8ರ ಗಂಟಿನ ಆಕೃತಿಯಲ್ಲಿ ಇದನ್ನು ಹಾಕೋದ್ರಿಂದ ಡಬಲ್ ನಾಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಫ್ಲಾಗಿಂಗ್ ವೇರಿಯೇಷನ್ ಆಗೋದಿಲ್ಲ. ಬಲಗಡೆ ಇರತಕ್ಕಂಥ ಈ ಹಗ್ಗದಲ್ಲಿ ಈ ಚಿಣಿ ಭಾಗದ ಕೇಸರಿ ಭಾಗದ ಚಿಣಿ ಭಾಗವನ್ನು ಒಳಗೆ ಸೇರಿಸ್ಕೋಬೇಕು. ಹಾಗೆ ಅದನ್ನು ಗಂಟನ್ನು ಹಾಕ್ಕೋಬೇಕಾಗುತ್ತೆ. ಕೇಸರಿ ಭಾಗಕ್ಕೆ ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಚಿಣಿ ಭಾಗ ಇರುತ್ತೆ, ಅದನ್ನು ನಾವು ಗಮನಿಸ್ಕೋಬೇಕಾಗುತ್ತೆ. ಹಾಗೆ ಇನ್ನೊಂದು ಹಗ್ಗದ ತುದಿಯಿಂದ ನಾವು ಇನ್ನೊಂದು ಹಗ್ಗದ ಕೊನೆ ಭಾಗವನ್ನು ನಾವು ಕಟ್ಕೋಬೇಕಾಗುತ್ತೆ. ಇದನ್ನು ಸಹ 8ರ ಗಂಟು ಅಥವಾ ಸಮಗಂಟನ್ನು ಹಾಕೋದ್ರ ಮುಖಾಂತರ ಹಾಕ್ಬೋದು. ನಾವು 8ರ ಗಂಟನ್ನು ಇದಕ್ಕೂ ಸಹ ಇಲ್ಲಿ ಹಾಕ್ತಾಯಿದ್ದೀವಿ. ಗಂಟನ್ನು ಹಾಕಿದ ನಂತರ ಫ್ಲಾಗ್ ನಿಮಗೆ ತಕ್ಷಣ ಗೊತ್ತಾಗುತ್ತೆ. ಇದು ಕೇಸರಿ ಕಲರು, ಬಿಳಿ, ಹಸಿರು ಮತ್ತು 3 ಭಾಗ ಇರತಕ್ಕಂಥ ನಮಗೆ ಗೊತ್ತಾಗುತ್ತೆ. ಈ ಫ್ಲಾಗನ್ನು ಸಮ ರೇಖೆಯಲ್ಲಿ ಮಡಚ್ಕೋಬೇಕು. ಸಮಭಾಗವಾಗಿ ಫ್ಲಾಗನ್ನು ಮಡಚ್ಕೋಬೇಕಾಗುತ್ತೆ. ಹಾಗೆ ಅದನ್ನ ನೆರಿಗೆಯನ್ನು ಸಹ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೆರಿಗೆಯನ್ನು ಮಾಡ್ಕೋಬೇಕು. ಹಗ್ಗವನ್ನು ಸಹ ಸರಳವಾಗಿ ಕಟ್ಟಬೇಕಾಗುತ್ತೆ. ಮೊದಲಿಗೆ ಹಸಿರು ಬಣ್ಣದ ಕೆಳಭಾಗದ ಹಗ್ಗವನ್ನು ಹೆಬ್ಬೆರಳಿಗೆ ತೆಗೆದುಕೋಬೇಕು. ಇಲ್ಲಿ ಸ್ವಲ್ಪ ಮಡಚಿಕೊಂಡು 2 ಅಥವಾ 3 ಸುತ್ತುಗಳನ್ನು ಇಲ್ಲಿ ಸುತ್ತಬೇಕಾಗುತ್ತೆ. ಇದಾದ ನಂತರ ಕೆಳಭಾಗದಿಂದ ಹಗ್ಗವನ್ನು ಮೇಲಕ್ಕೆ ತೆಗೆದುಕೋಬೇಕು. ಹಗ್ಗವನ್ನು ಜಾಸ್ತಿ ಮೇಲಕ್ಕೆ ಬಿಡಬಾರ್ದು. ಅದನ್ನು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಪ್ರಮಾಣ ತಗೊಂಡು ಕೆಳಗೆ ಬಿಟ್ಕೋಬೇಕಾಗುತ್ತೆ. ಈಗ ನಮ್ಮ ಧ್ವಜನ ಮೇಲೆ ಕಟ್ಟಲಿಕ್ಕೆ ಇದು ತಯಾರಾಗಿದೆ. ಇದನ್ನು ನೋಡಿಕೊಳ್ಬೇಕು, ಶೀಘ್ರವಾಗಿ ಮೇಲೆ ಏರಿಸ್ಕೋಬೇಕು. ಹಗ್ಗವನ್ನು ಕಟ್ಟಿದ ನಂತರ ಯಾವ ಹಗ್ಗವನ್ನು ಎಳಿಬೇಕು ಆ ಹಗ್ಗವನ್ನು ನಾವು ಸಡಿಲವಾಗಿ ಬಿಟ್ಕೋಬೇಕು. ಇನ್ನುಳಿದ ಹಗ್ಗವನ್ನು ಟೈಟಾಗಿ ಇರಬೇಕಾಗುತ್ತೆ. ಈ ರೀತಿ ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀಂ ಪುಲ್ಲಕುಸುಮಿತ ದ್ರುಮದಲಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣವನ್ನು ತಾವು ನೆರವೇರಿಸಿಕೊಡಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. जनगण अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभाशिष मागे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे।
जय 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 हे ಹಿಂದ್. ಗೀತೆಯ ನಂತರ ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ತಮ್ಮಲ್ಲಿ ವಿನಂತಿಸಿ. ಜೈ झंडा ऊंचा रहे हमारा, विजयी विश्व तिरंगा प्यारा, झंडा ऊंचा रहे हमारा, सदा शक्ति सरसाने वाला, प्रेम सुधा बरसाने वाला, वीरों को हर्षाने वाला, मातृभूमि का तन मन. ಭಾರತ ಸೇವಾದಳ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ದಾವಣಗೆರೆ ಈ ಒಂದು ಸಂದರ್ಭದಲ್ಲಿ ಪವಿತ್ರವಾಗಿರ್ತಕ್ಕಂಥ ರಾಷ್ಟ್ರಧ್ವಜವನ್ನು ಭಾರತ ಸೇವಾದಳದ ಜಿಲ್ಲಾ ಸಮಿತಿಯ ಕಾರ್ಯಾಲಯದಲ್ಲಿ ಇವತ್ತು ಗೌರವಾನ್ವಿತವಾಗಿ ಹಾರಿಸಲಿಕ್ಕೆ ನನಗೆ ಸಂತೋಷವಾಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ರಾಜ್ಯ ಸಂಪನ್ಮೂಲ ಶಿಕ್ಷಕರಾಗಿರ್ತಕ್ಕಂಥ KT ಜಯಪ್ಪನವರು, ಹಾಗೆ ಮಾಜಿ ಸಂಸದರು, ಕೇಂದ್ರ ಸಮಿತಿ ಸದಸ್ಯರಾಗಿರ್ತಕ್ಕಂಥ KR ಜಯದೇವಪ್ಪನವರು, ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ KR ಸಿದ್ದಪ್ಪನವರು, ಹಾಗೆ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಕಾಸಲ್ ವಿಠಲ್ ಅವ್ರನ್ನ, ಹಾಗೆ ರಾಜ್ಯ ಸಮಿತಿಯ ಎಲ್ಲ ಸದಸ್ಯರುಗಳಿಗೂ ಸಹ, ಕಾರ್ಯಕಾರಿ ಸಮಿತಿಯವರಿಗೂ, ಶಿಕ್ಷಕರಿಗೂ, ನಮ್ಮ ಸಂಪನ್ಮೂಲ ಶಿಕ್ಷಕರಿಗೂ, ಅಧಿನಾಯಕರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್. आजाद हिंद जिंदाबाद. कौमी नारा वंदे मातरम. बोलो भारत माता की जय.